ಮಧ್ಯಪ್ರಾಚ್ಯ ಯುದ್ಧ 14ನೇ ದಿನದಲ್ಲಿ ಮುಂದುವರಿತಾ ಇದೆ. ಈವರೆಗೆ ಯುದ್ಧದ ಖರ್ಚು ಎಷ್ಟು ಅನ್ನೋದನ್ನ ಸ್ವಲ್ಪ ಗಮನ ಹರಿಸ್ತಾ ಹೋಗೋಣ. ಇರಾನ್ ಮೇಲಿನ ಯುದ್ಧಕ್ಕೆ ಬಿಲಿಯನ್ ಗಟ್ಟಲೆ ಹಣ ಸುರಿತಾ ಇದೆ ಅಮೆರಿಕ. ಟ್ರಂಪ್ ಆಡಳಿತದಿಂದ ಅಮೆರಿಕದ ಸಂಸತ್ಗೆ ಯುದ್ಧದ ಖರ್ಚಿನ ಮಾಹಿತಿ ರವಾನೆಯಾಗಿದೆ. ಮೊದಲ 6 ದಿನದಲ್ಲಿ $11.3 ಬಿಲಿಯನ್ ಖರ್ಚಾಗಿವೆ. ಅಮೆರಿಕದ ಯುದ್ಧದ ಖರ್ಚಿನ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. 14 ದಿನದ ಯುದ್ಧದಲ್ಲಿ ಈವರೆಗೆ $18.4 ಬಿಲಿಯನ್ ಖರ್ಚಾದ ಮಾಹಿತಿ. ಯುದ್ಧಕ್ಕೆ ಹೆಚ್ಚುವರಿಯಾಗಿ 50 ಬಿಲಿಯನ್ ಕೇಳ್ತಾ ಇದೆ ಟ್ರಂಪ್ ಸರ್ಕಾರ. ಅಮೆರಿಕದ ಮೇಲ್ಮನೆ ಸೆನೆಟ್ನಿಂದ ಹೆಚ್ಚುವರಿ ಹಣಕ್ಕೆ ಸದ್ಯದಲ್ಲೇ ಬೇಡಿಕೆ ಇಡಲಾಗುತ್ತೆ. ಇರಾನ್ ಮೇಲಿನ ಯುದ್ಧದಿಂದ ಅಮೆರಿಕಾಗೆ ಏನು ಲಾಭ, ಯಾಕಿಷ್ಟು ಖರ್ಚು? ಯುದ್ಧಕ್ಕೆ ಹೆಚ್ಚುವರಿಯಾಗಿ 50 ಬಿಲಿಯನ್ ಕೇಳೋದಕ್ಕೆ ಸದ್ಯ ಟ್ರಂಪ್ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಇದರಿಂದ ಅಮೆರಿಕಾಗೆ ಏನು ಲಾಭ ಸಿಗುತ್ತೆ? ಯಾಕೆ ಇಷ್ಟು ಖರ್ಚು ಮಾಡ್ತಾ ಇದೆ? ಇವಾಗ ಏನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಮತ್ತೊಂದು ಸಲ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿ, ಆರಂಭದಿಂದಲೂ ಒಂದು ಹಾರ್ಮೋಸ್ ಜಲಸಂಧಿ, ಇನ್ನೊಂದು ಇಂಧನ ನಿಕ್ಷೇಪ, ಈ ಎರಡರ ಮೇಲೆ ಇಡೀ ಪ್ರಪಂಚದ ಕಣ್ಣಿತ್ತು. ಆದರೆ ಅಮೆರಿಕದ ಮುಖ್ಯ ಕಣ್ಣಿರೋದಂತೂ ಇದರಲ್ಲಿ ಸ್ಪಷ್ಟವಾಗ್ತಾ ಇದೆ. ಆದರೆ ಖರ್ಚು ಮಾಡೋದಕ್ಕೆ ಸಿದ್ಧವಾಗಿದೆ ಅಮೆರಿಕ ಅಂತ ಹೇಳಿದ್ರೆ ಮುಂದಿನ ಲಾಭದ ಲೆಕ್ಕಾಚಾರ ಇಟ್ಕೊಂಡೇ ಮಾಡ್ತಾ ಇದೆ. ಯಾಕೆ ಅಮೆರಿಕ ಪ್ಲಾನ್ ಏನಾಗಿದೆ? ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ಮೇಲೆ ದಾಳಿ ನಡೆಸಿದ್ವು. ಅದಾದ ದಿನದಿಂದ ಈವರೆಗೆ 14 ದಿನಗಳ ಕಾಲ ನಿರಂತರವಾಗಿ ಯುದ್ಧ ನಡೀತಾನೇ ಇದೆ. ಈ ಯುದ್ಧಕ್ಕೆ ಅಮೆರಿಕ ಎಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ, ಆ ಹಣದಿಂದ ಆ ಖರ್ಚು ಮಾಡಿದ ಹಣ ಯಾವುದರಲ್ಲಿ ಲಾಭವಾಗಿ ಅಮೆರಿಕಕ್ಕೆ ಸಿಗುತ್ತೆ, ಏನು ಅಮೆರಿಕದ ಉದ್ದೇಶ ಅನ್ನುವ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾಗಿದ್ವು. ಆರಂಭದಲ್ಲಿ ಒಂದಷ್ಟು ಮಾಹಿತಿಗಳು ಬಂದವು, ಅಂದಾಜುಗಳು ಬಂದವು. ಅಮೆರಿಕ ಮೊದಲ 7 ದಿನದಲ್ಲಿ $6.2 ಬಿಲಿಯನ್ ಹಣವನ್ನು ಇರಾನ್ ವಿರುದ್ಧದ ಯುದ್ಧಕ್ಕೆ ಖರ್ಚು ಮಾಡಿದೆ ಅನ್ನುವಂತಹ ಮಾಹಿತಿಗಳು ಬಂದವು. ಯಾಕಂದರೆ ಅಮೆರಿಕ ಅಲ್ಲಿ ಥಾಡ್ ಅನ್ನುವಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಬಳಸುತ್ತೆ. ಇರಾನ್ನ ಕ್ಷಿಪಣಿಗಳನ್ನು ಹೊಡೆದು ಉಳಿಸಬೇಕು ಅಂತಂದರೆ ಒಂದು ಥಾಡ್ ಕ್ಷಿಪಣಿ ಫೈರ್ ಆಗಬೇಕು ಅಂದರೆ 12 ಮಿಲಿಯನ್ ಖರ್ಚಾಗುತ್ತೆ. ಮತ್ತು ಇರಾನ್ ವಿರುದ್ಧ ಅಮೆರಿಕ 2 ಯುದ್ಧ ನೌಕೆಗಳನ್ನು ನಿಲ್ಲಿಸಿದೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು. ಅದರ ಒಂದು ದಿನದ ನಿರ್ವಹಣೆಯ ವೆಚ್ಚವೇ 80 ಕೋಟಿ ಆಗುತ್ತೆ ಭಾರತೀಯ ರೂಪಾಯಿಗಳಲ್ಲಿ. ಹಾಗಾಗಿ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದೆ. ಆರಂಭದಲ್ಲಿ ಅಂದಾಜು ಮಾಡಲಾಗಿತ್ತು ಮೊದಲ 7 ದಿನದಲ್ಲಿ $6.2 ಬಿಲಿಯನ್ ಹಣವನ್ನು ಖರ್ಚು ಮಾಡಿದೆ ಅಂತ. ಈಗ ಅಮೆರಿಕದ ಟ್ರಂಪ್ ಸರ್ಕಾರ ಅಧಿಕೃತವಾಗಿ ಅಮೆರಿಕದ ಮೇಲ್ಮನೆ ಸೆನೆಟ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಮೊದಲ 6 ದಿನದಲ್ಲಿ $11.3 ಬಿಲಿಯನ್ ಹಣ ಮೊದಲ 6 ದಿನದ ಯುದ್ಧದಲ್ಲಿ ಖರ್ಚಾಗಿದೆ ಅನ್ನುವ ಮಾಹಿತಿಯನ್ನು ಕೊಡಲಾಗಿದೆ. ಭಾರತದ ರೂಪಾಯಿ ಲೆಕ್ಕದಲ್ಲಿ ಈ ಮೌಲ್ಯ 1,04,000 ಕೋಟಿಗೂ ಹೆಚ್ಚು ಹಣ ಆಗುತ್ತೆ. ಅಂದರೆ ಒಂದು ದಿನಕ್ಕೆ ಪ್ರತಿದಿನ ಅಮೆರಿಕ ಇರಾನ್ನ ಮೇಲಿನ ದಾಳಿಗೆ ಪ್ರತಿದಿನ 1.8 ಬಿಲಿಯನ್ನಷ್ಟು ಹಣವನ್ನು ಖರ್ಚು ಮಾಡಿದೆ. ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಇದು 17,000 ಕೋಟಿಗೂ ಮೀರುತ್ತೆ. ಆದರೆ ಈ 14 ದಿನದಲ್ಲಿ ಅಮೆರಿಕ ಎಷ್ಟು ಖರ್ಚು ಮಾಡಿದೆ? ಮೊದಲ 6 ದಿನದಲ್ಲಿ ಅತಿ ಹೆಚ್ಚು ಹಣ ಖರ್ಚಾಯಿತು, 1.8 ಬಿಲಿಯನ್ನಷ್ಟು ಹಣ ಪ್ರತಿದಿನ ಖರ್ಚಾಯಿತು. ಅದಾದ ನಂತರ 6 ದಿನದ ನಂತರ ಮತ್ತು ಈವರೆಗೆ $890 ಮಿಲಿಯನ್ ಹಣ ಖರ್ಚಾಗ್ತಾ ಇದೆ. ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಅರೌಂಡ್ ನಿಮಗೆ 8,000 ಕೋಟಿಯಷ್ಟು ದುಡ್ಡಾಗುತ್ತೆ ಒಂದು ದಿನಕ್ಕೆ ಈಗ ಖರ್ಚು ಮಾಡ್ತಾ ಇರೋದು. ಹಾಗಾದರೆ ಒಟ್ಟಾರೆ ಅಮೆರಿಕ ಈವರೆಗೆ ಯುದ್ಧಕ್ಕೆ ಎಷ್ಟು ಖರ್ಚು ಮಾಡಿರಬಹುದು? $18.4 ಬಿಲಿಯನ್ ಅಮೆರಿಕ ಈ ಯುದ್ಧಕ್ಕೆ, ಇರಾನ್ನ ಮೇಲಿನ ಯುದ್ಧಕ್ಕೆ ಖರ್ಚು ಮಾಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದರ ಭಾರತದ ರೂಪಾಯಿಯ ಮೌಲ್ಯದಲ್ಲಿ ಲೆಕ್ಕ ಹಾಕಿದ್ರೆ 17.5 ಲಕ್ಷ ಕೋಟಿ ರೂಪಾಯಿ ಎಷ್ಟಾಗುತ್ತೆ.
ಅಮೆರಿಕ ಇರಾಕ್ನ ಮೇಲೆ ಯುದ್ಧ ಮಾಡಿತ್ತು, ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಮಾಡಿತ್ತು. ಆ ಎರಡೂ ಯುದ್ಧಗಳ ಒಟ್ಟಾರೆ ಮೊತ್ತ $50 ಬಿಲಿಯನ್ ಅಂತ ಅಂದಾಜಿಸಲಾಗಿತ್ತು. ಈಗ ಕೇವಲ 14 ದಿನದ ಯುದ್ಧಕ್ಕೆ, ಯಾಕಂದರೆ ಇರಾಕ್ನಲ್ಲಿ ಒಂದು 10 ವರ್ಷಗಳ ಕಾಲ ಯುದ್ಧ ಮಾಡಿತ್ತು ಅಮೆರಿಕ, ಅಫ್ಘಾನಿಸ್ತಾನದಲ್ಲಿ 20 ವರ್ಷಗಳ ಕಾಲ ಯುದ್ಧ ಮಾಡಿತ್ತು. ಆದರೆ ಇಲ್ಲಿ ಕೇವಲ 14 ದಿನಗಳ ಯುದ್ಧದಲ್ಲಿ ಅಮೆರಿಕ 18.4 ಬಿಲಿಯನ್ನಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ. ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಇಷ್ಟು ಹಣವನ್ನು ಅಮೆರಿಕ ಖರ್ಚು ಮಾಡ್ತಾ ಇದೆ ಅಂತ. ಇದರ ಜೊತೆಗೆ ಯುದ್ಧ ಮುಂದುವರಿಸೋದಕ್ಕೆ $50 ಬಿಲಿಯನ್ ಹಣಕ್ಕೆ ಈಗಾಗಲೇ ಟ್ರಂಪ್ ಸರ್ಕಾರ ಬೇಡಿಕೆ ಇಡೋದಕ್ಕೆ ಸಿದ್ಧ ಆಗಿದೆ. ಯಾಕೆಂದರೆ ಸೆನೆಟ್ ಯುದ್ಧದ ಖರ್ಚಿಗೆ ಒಪ್ಪಿಗೆಯನ್ನು ಕೊಡಬೇಕು. ಅಮೆರಿಕದಲ್ಲಿ 50 ಬಿಲಿಯನ್ ಕೊಡಿ ಅಂತ ಟ್ರಂಪ್ ಆಡಳಿತ ಸೆನೆಟ್ಗೆ ಮನವಿಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಹಾಗಿದ್ರೆ ಇಷ್ಟೆಲ್ಲ ಹಣವನ್ನು ಖರ್ಚು ಮಾಡುವಂತಹ ಅಮೆರಿಕಕ್ಕೆ ಏನು ಲಾಭ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಒಂದು, ಇರಾನ್ನಲ್ಲಿ ತನ್ನ ಮಾತು ಕೇಳುವಂತಹ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ಆ ಸರ್ಕಾರ ಇರಾನ್ನಲ್ಲಿ ಅಧಿಕಾರಕ್ಕೆ ಬಂದರೆ ಇರಾನ್ನ ತೈಲ ಕೇಂದ್ರಗಳ ಮೇಲೆ ತನ್ನ ಹಿಡಿತ ಬರುತ್ತೆ. ಆ ಮೂಲಕವಾಗಿ ಇರಾನ್ ತೈಲ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸಬಹುದು ಅಂತ. ಇರಾಕ್ ಮೇಲಿನ ಯುದ್ಧದಲ್ಲೂ ಕೂಡ ಮುಗಿದ ನಂತರ ಇರಾಕ್ನ ಇಡೀ ತೈಲ ವ್ಯಾಪಾರವನ್ನು ಪರೋಕ್ಷವಾಗಿ ಅಮೆರಿಕ ನಿರ್ಧರಿಸುತ್ತೆ. ಅದು $1 ಮೂಲಕವಾಗಿ. ಇರಾಕ್ ಏನೇ ವ್ಯವಹಾರ ಮಾಡಿದ್ರೂ ಕೂಡ ಅಮೆರಿಕನ್ ಬ್ಯಾಂಕ್ನಲ್ಲಿ ಆ ಡಾಲರ್ಗಳು ಠೇವಣಿ ಆಗುತ್ತೆ. ಅದಾದ ನಂತರ ಇರಾಕ್ ಅದನ್ನು ಬಳಸಬೇಕಾಗತ್ತೆ. ಅಂದರೆ ಇಡೀ ವ್ಯವಹಾರದ ಮೇಲೆ ಅಮೆರಿಕಕ್ಕೆ ಹಿಡಿತ ಇದೆ. ಅದೇ ರೀತಿಯ ಹಿಡಿತ ಇರಾನ್ನಲ್ಲೂ ಕೂಡ ಬರಬೇಕು ಅನ್ನುವಂತಹ ಕಾರಣ ಇದೆ. ಮತ್ತೊಂದು ಪ್ರಮುಖ ಕಾರಣ, ಇರಾನ್ನಲ್ಲಿ ರಷ್ಯಾ ಮತ್ತು ಚೀನಾದ ಪ್ರಭಾವ ಜಾಸ್ತಿ ಇದೆ. ಇರಾನ್ ಜೊತೆಗೆ ಅತಿ ಹೆಚ್ಚು ಬಿಸ್ನೆಸ್ ಮಾಡುವಂತಹ ದೇಶಗಳು ಅಮೆರಿಕದ ಶತ್ರು ರಾಷ್ಟ್ರಗಳು ಅಂತ ಪರಿಗಣಿಸಲಾಗುವಂತಹ ಚೀನಾ ಮತ್ತು ರಷ್ಯಾ, ಅವುಗಳ ಪ್ರಾಬಲ್ಯವನ್ನು ಹಾಳು ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ, ಜೊತೆಗೆ ಇರಾನ್ನಲ್ಲಿ ಹೊಸ ರೆಜಿಮ್ ಚೇಂಜ್ ಆಗಿ ಒಂದು ಹೊಸ ಸರ್ಕಾರ ಬಂದರೆ ಆನಂತರ ಇರಾನ್ ಈಗ ಯುದ್ಧದಿಂದ ಹಾನಿಯಾಗಿರುವಂತಹ ಇರಾನನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂದರೆ ಅದರಲ್ಲೂ ಕೂಡ ಅಮೆರಿಕ ಇನ್ವಾಲ್ವ್ ಆಗುತ್ತೆ. ಆ ಮೂಲಕವಾಗೂ ಇರಾನ್ನಲ್ಲಿ ದೊಡ್ಡ ಲಾಭ ಆಗುತ್ತೆ ಅಮೆರಿಕಕ್ಕೆ ಅನ್ನುವಂತಹದ್ದು. ಮತ್ತೊಂದು, ಜಗತ್ತಿನ ಯಾವುದೇ ದೇಶದಲ್ಲಿ ಯುದ್ಧ ನಡೆದರೂ ಕೂಡ ಅಮೆರಿಕದ ಶಸ್ತ್ರಾಸ್ತ್ರವನ್ನು ಉತ್ಪಾದನೆ ಮಾಡುವಂತಹ ಕಂಪನಿಗಳಿಗೆ ಲಾಭ ಆಗುತ್ತೆ. ಯಾಕಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರ ಉತ್ಪಾದನೆ ಮಾಡುವಂತಹ ದೇಶ ಅಮೆರಿಕ. ಇವತ್ತು ಇಸ್ರೇಲ್ ಮಾಡುವಂತಹ ಪ್ರತಿಯೊಂದು ಫೈರ್ ಮಾಡುವ ಕ್ಷಿಪಣಿಗಳು ಕೂಡ ಅಮೆರಿಕದಿಂದ ಇಸ್ರೇಲ್ ಖರೀದಿಸುತ್ತೆ. ಜೊತೆಗೆ ಗಲ್ಫ್ ದೇಶಗಳು ಪ್ರತಿರೋಧವನ್ನು ಮಾಡ್ತಾ ಇದ್ದಾವಲ್ಲ ಇರಾನ್ನ ವಿರುದ್ಧ, ಆ ದೇಶಗಳು ಕೂಡ ಅಮೆರಿಕದಿಂದ ಖರೀದಿಸಲಾದಂತಹ ಶಸ್ತ್ರಾಸ್ತ್ರಗಳನ್ನೇ ಬಳಸುತ್ತವೆ ಇರಾನ್ನ ವಿರುದ್ಧ. ಆ ಕಾರಣಕ್ಕಾಗಿ ಅಮೆರಿಕಕ್ಕೆ ಒಂದು ದೊಡ್ಡ ಲಾಭ ಫ್ಯೂಚರ್ನಲ್ಲಿ ಇದೆ. ಆ ಕಾರಣಕ್ಕಾಗಿ ಇರಾನ್ನ ವಿರುದ್ಧ ಅಮೆರಿಕ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಖರ್ಚು ಮಾಡ್ತಾ ಇದೆ. ಎಸ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.